ಆಕಾಶವಾಣಿ ಮಂಗಳೂರು. ಕಾವ್ಯಯಾನ. ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ. ಈಗ ಕಾವ್ಯಯಾನದ 90ನೆಯ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಗಣಪತಿ ಪದ್ಯಾಣ. ವ್ಯಾಖ್ಯಾನಕಾರರು ರಾಧಾಕೃಷ್ಣ ಕಲ್ಚಾರ್. ಮುಂದೆ 13ನೇ ಆಶ್ವಾಸ ಆರಣ್ಯಕ ಮುನಿದರ್ಶನಂ. ಎಲೆಯನ್ನ ಮೋಹದ ಗಿಳಿಯೇ ಅಲ್ಲಿಗಲ್ಲಿಗೆ ಅಡಿಗಡಿಗೆ ಬಂದೆರಗುವೆ ಅರಿಕೆಯ ಬಲ್ಲಾಳ ಸಾವಂತರಾಯರ ಮುಂದಲೆಯಚ್ಚ ಪೊನ್ನ ಪೊಚ್ಚ ಪೊಸವಾಸಿಗದ ಮುತ್ತಿನ ಗುಂಡೆಯ ತುರುಗು ಬೆಳಗಿಂ ಪೊರೆಯೇರಿದ ತನ್ನಡಿದಾವರೆಯ ಮೆಲ್ಪೊಗರಿನ ಅವರವರ ಅರವೆಂಡಿರ ಇದೆ ದಾಳಿಯಂ ಬಣ್ಣವೆರ್ಚಿಸುತು ತನ್ನುಳ್ ಕೇಣಿಗೊಂಡ ಗೆಲ್ಲವೆಣ್ಗೆ ಪುರುಡಿಂ ಮೀರಿವೋಪ ಜಸಪೊಸ ಜೌವನೆಯ ಪಾರುಗೈತದಿರವನ್ ತೋರು ತುಂಬರ್ಪ ಶತ್ರುಘ್ನ ಮುಂದೆಸೆಯೊಳ್ ನಡೆವ ಪೊನ್ನ ಜಾಳಿಗೆಯ ರನ್ನದ ಬೊಕ್ಕಸದ ಸಾಯಿರ ಸಾಯಿರ ಲೆಕ್ಕದ ಹೇರಾಟದಾನೆಗಳ ಒಟ್ಟೆಗಳ ಎಳ್ತುಗಳ ಸಾಲ ಮುಂಗುಡಿಯೊಳ್ ತಂತಮ್ಮ ಸೇನೆ ವೆರಸು ಎಯ್ದೆವರ್ಪ ನಾಡ ನಾಡರಾಯರ ನೊಡಗೂಡಿ ಪುಷ್ಕಲಾದಿ ಸುಭಟರ್ ಕುದುರೆಯ ಬೆಂಬಳಿಗೊಂಡು ನಡೆಯುತ್ತಿರಲ್ ಒಡಮಾಗಳ್. ತನ್ನ ಪ್ರೀತಿಯ ಮಡದಿಯಾದ ಮನೋರಮೆಗೆ ಮುದ್ದಣ ಹೇಳುತ್ತಾನೆ, ಎಲೆ ಎನ್ನ ಮೋಹದ ಗಿಳಿಯೇ. ಈ ಮೂಲಕ ಕಥೆಯನ್ನವ ಮತ್ತೆ ಮುಂದುವರಿಸ್ತಾ ಇದ್ದಾನೆ. ಮುಂದುವರಿಯುತ್ತಿರುವಂತಹ ಸೇನಾ ನಾಯಕನಾದ ಶತ್ರುಘ್ನನಿಗೆ ಅಲ್ಲಲ್ಲಿ ಅನೇಕ ಮಂದಿ ಪ್ರಸಿದ್ಧರಾದಂತಹ ಬಲಾಢ್ಯರಾದ ಸಾಮಂತರಾಯರುಗಳು ಬಂದು ನಮಸ್ಕರಿಸ್ತಾ ಇದ್ದರು. ಹೀಗೆ ನಮಸ್ಕರಿಸ್ತಾ ಇದ್ದ ಆ ಅರಸರ ಕಿರೀಟದ ಮುತ್ತಿನ ಗೊಂಡೆಯ ಪೂರ್ಣ ಪ್ರಕಾಶದಿಂದ ಈ ಶತ್ರುಘ್ನನ ಪಾದಗಳು ಬೆಳಕಿನಿಂದ ಕೂಡಿದ್ವಂತೆ. ಹೀಗೆ ತನ್ನ ಅಡಿದಾವರೆಯ ಮೃದುವಾದ ಕಾಂತಿಯಿಂದ ಶತ್ರುಘ್ನನು ಆ ಸಾಮಂತರಾಜರಾದವರ ಪತ್ನಿಯರ ಮಾಂಗಲ್ಯದ ಬಣ್ಣವನ್ನು ಹೆಚ್ಚಿಸ್ತಾ ಇದ್ದನಂತೆ. ಅರ್ಥಾತ್ ಒಂದು ಅವರು ನಮಿಸುವಾಗ ಇವನ ಕಾಲಿನ ಪ್ರಕಾಶದಿಂದ ಅವರ ಮಾಂಗಲ್ಯ ಬೆಳಗುತ್ತಾ ಇತ್ತು ಅನ್ನುವುದಾದರೆ, ಇನ್ನೊಂದು ಅವರ ಮಾಂಗಲ್ಯವನ್ನು ತಾನು ಉಳಿಸುವ, ಅವರ ಗಂಡಂದಿರನ್ನು ರಕ್ಷಿಸುವ ಕಾರ್ಯವನ್ನು ಶತ್ರುಘ್ನ ಮಾಡಿದ ಅಂತ ಅರ್ಥ. ಹೀಗೆ ಸಾಗುತ್ತಾ ಇದ್ದಂತಹ ಶತ್ರುಘ್ನನ ಜೊತೆಯಲ್ಲಿ ಗೆಲ್ಲವೆಣ್ ಅರ್ಥಾತ್ ಜಯಲಕ್ಷ್ಮಿಯು ಜೊತೆಯಾದಳು. ಮಾತ್ರವಲ್ಲ, ಈ ಜಯಲಕ್ಷ್ಮಿಯೊಂದಿಗೆ ಮತ್ಸರದಿಂದ ಇನ್ನೊಬ್ಬಳು ಹೆಣ್ಣು ಸ್ಪರ್ಧಿಸ್ತಾ ಇದ್ದಳು ಅನ್ನುತ್ತಾನೆ ಕವಿ. ಅದು ಯಶೋಲಕ್ಷ್ಮಿ ಈ ಜಯಲಕ್ಷ್ಮಿಯೊಂದಿಗೆ ಸ್ಪರ್ಧಿಸ್ತಾ ಇದ್ಲಂತೆ. ಶತ್ರುಘ್ನ ಹೋದಲ್ಲೆಲ್ಲ ಗೆಲ್ಲುತ್ತಾ ಇದ್ದರೆ ಇವನು ಗೆದ್ದ ಕೀರ್ತಿಯನ್ನು ಪಸರಿಸುವ ಯಶೋಲಕ್ಷ್ಮಿಯು ಇವಳನ್ನು ಮೀರಿ ಮುಂದೆ ಸಾಗುತ್ತಾ ಇದ್ದಳಂತೆ. ಅವಳಿಗೆ ಈ ದೃಶ್ಯವನ್ನು ತೋರಿಸ್ತಾ ಶತ್ರುಘ್ನ ಮುಂದೆ ಹೋಗುತ್ತಾ ಇದ್ದ. ಹೀಗೆ ಬರ್ತಾ ಇದ್ದಂತಹ ಶತ್ರುಘ್ನನಿಗಿಂತಲೂ ಮುಂದೆ ಅಲ್ಲಿಯವರೆಗೆ ಅವನಿಗೆ ಗೌರವಪೂರ್ವಕವಾಗಿ ನಮಸ್ಕರಿಸಿ ಅನೇಕ ಮಂದಿ ಅರಸರು ಅರ್ಪಿಸಿದ ಕಾಣಿಕೆಯ ರಾಶಿಗಳೇ ಸಾಗುತ್ತಾ ಇದ್ದು, ಪೆಟ್ಟಿಗೆಗಳ ತುಂಬ ಚಿನ್ನದ ಆಭರಣಗಳ, ನಾಣ್ಯಗಳ ಸಾವಿರ ಲೆಕ್ಕದ ಹೊರೆಗಳನ್ನು ಹೊತ್ತು ಆನೆಗಳು, ಒಂಟೆಗಳು, ಎತ್ತುಗಳು ಸಾಲಾಗಿ ಮುಂದೆ ಸಾಗುತ್ತಾ ಇದ್ದುವಂತೆ. ಅದರ ಜತೆಯಲ್ಲಿ ತಮ್ಮ ಸೇನೆಯನ್ನು ಕೂಡಿಕೊಂಡು ಅನೇಕ ಮಂದಿ ಅರಸರು ಪುಷ್ಕಲಾದಿಗಳೊಂದಿಗೆ ಮುಂದೆ ಸಾಗುತ್ತಾ ಇದ್ದರು. ಹೀಗೆ ಹೋಗುತ್ತಿರುವಾಗ ನೀಲಮೇಘಂ ಸುರಿವ ಅಂಜನ ವೃಷ್ಟಿಯೊಬ್ಬುಳಿಯೋ ಅಂದಂದು ದೇವರ್ಗಳೊಳ್ ಇದಿರ್ಚಿ ಮಣ್ಮಳಿವೋದ ರಕ್ಕಸರೊಳ ಬಗೆಯ ಪಾಪದ ಮೊತ್ತಮೋ ಎನೆ
ತಾನ್ ತನಗೆ ಒರ್ಮದೊಳೆತ್ತಂ ಪರ್ವಿ ಕರ್ಗಳ್ ತಲೆ ಮುಸುಂಕಿದತ್ತು. ನಡೆಗೆಟ್ಟುವು ಕರಿ ಬಟ್ಟೆಗೆಟ್ಟುವು ಹಯಂ ಮುಂದುಗೆಟ್ಟುವು ಪದಾತಿಗಳ್ ದೆಸೆಗೆಟ್ಟುವು ರಥಂಗಳ್ ಕಣ್ಗೆಟ್ಟುವು ಚೂಣಿಯರಾಯದಳಂ ಮತಿಗೆಟ್ಟರ್ ಪಡೆವಳ್ಳರೆಲ್ಲರ್. ಹೀಗೆ ಸಾಗುತ್ತಾ ಇರುವಂತಹ ಸೈನ್ಯಕ್ಕೆ ಮಳೆ ಎದುರಾಗುತ್ತದೆ. ಅದನ್ನು ಕವಿ ವಿವರಿಸ್ತಾನೆ. ನೀಲಮೇಘಂ ಸುರಿವ ಅಂಜನವೃಷ್ಟಿಯ ಒಬ್ಬುಳಿಯೋ, ಕಪ್ಪಾದಂತಹ ಮೋಡಗಳು ಸುರಿಯುತ್ತಿರುವಂತಹ ಕಾಡಿಗೆಯ ಮಳೆಯ ರಾಶಿಯೋ ಅಲ್ಲ. ಆ ಕಾಲಕ್ಕೆ ಹಿಂದೆ ದೇವತೆಗಳೊಂದಿಗೆ ಹೋರಾಟ ಮಾಡಿ ಅಳಿದು ಹೋದ ರಕ್ಕಸರ ಮನಸ್ಸಿನಲ್ಲಿದ್ದಂತಹ ಪಾಪದ ಮೊತ್ತವೋ ಎನ್ನುವ ಹಾಗೆ ಸುತ್ತಲೂ ಇದ್ದಕ್ಕಿದ್ದ ಹಾಗೆಯೇ ಕಗ್ಗತ್ತಲೆ ಕವಿದು ಮುಸುಕಿತು. ಈ ಕಾರಣದಿಂದ ನಡೆಯುತ್ತಿದ್ದಂತಹ ಆನೆಗಳು ತಮ್ಮ ನಡೆಯನ್ನೇ ಕೆಡಿಸಿಕೊಂಡವು. ಕುದುರೆಗಳಿಗೆ ದಾರಿ ಕಾಣದೇ ಹೋಯಿತು. ಪದಾತಿಯು ಮುಂದೆ ನಡೆಯುವುದು ಹೇಗೆ ಎನ್ನುವುದನ್ನು ತಿಳಿಯದೆ ಕಂಗಾಲಾಯಿತು. ರಥಗಳು ದಿಕ್ಕು ತಪ್ಪಿದುವು. ಹೀಗೆ ಮುಂದೆ ಸಾಗುತ್ತಿದ್ದಂತಹ ಸೈನ್ಯದ ಮೊತ್ತವೇ ಕಣ್ಣು ಕಾಣಿಸದಂತೆ ಮತಿಗೆಟ್ಟವರಂತೆ ಸೇನಾಧಿಕಾರಿಗಳು ಹಾಗೂ ಸೈನ್ಯವು ದಿಗ್ಭ್ರಮೆಗೆ ಒಳಗಾಯಿತು. ಅನಿತರೊಳೆ ಕವಡುಗಳ್ ತಲೆ ಮಾಸಲೊಡಂ ಮುಸುಂಕಿದ ಲೋಕದ ಮರುಳ್ ಬೆಮೆಯಡಂಗಿದ ಜೋಗಿಯ ಮನದ ನಿಮ್ಮಳಿಕೆಯಂತಿರೆ ದೆಸೆಯೆತ್ತಂ ನಿರ್ಮಲ ಮಾದುದು. ಆಗಳ್ ನಿದ್ರೆಯಿನೆಳ್ಚರಾದಂತು ಕಣ್ಗಟ್ಟಿಂ ಪೆರಗಪ್ಪುದುಂ ಪೊಲಂಬುಗೆಟ್ಟು ಕಣ್ಬಿಟ್ಟು ಬೆಬ್ಬಳೆ ಹೋಗಿ ತಂತಮ್ಮಳ್ ಮಾಯೆಯ ಮಾಟಮಂ ಮಾತುಗುಡುತೆ. ಜನ್ನಗುದುರೆಯನ್ ಕಾಣದಿರೆ ಬಿಸವಂದಂದಾಳ್ದು ಮತ್ತಂ ಪಜ್ಜೆ ಪಜ್ಜೆಗೆ ತಕ್ಕಳಿದು ಬಗೆಗುಂದಿ ಕಂಡರಂ ಬೆಸಗೊಳುತುಂ ಅಂಡಲೆದು ದೆಸೆದರಿಯುತುಂ ಇರ್ಕಲನೊಳಲ್ ಅರಸುತುಂ ಸಂದಿನೊಳ್ ಪುಡುಕುತುಂ ಗೊಂದಿನೊಳ್ ನೋಡುತುಂ ಪಳಿವಂ ಪುಗುತುಂ ಕೊಳನಂ ಕದಡುತುಂ ಕಂಡುಂ ಕಾಣಿಸದಿರೆ ಕರಂ ಕನಲ್ದು ಶತ್ರುಘಂ. ಹೀಗೆ ಕವಿದ ಕತ್ತಲೆ ಮಳೆಯ ಕತ್ತಲೆಯಾಗಿರಲಿಲ್ಲ, ಬದಲಾಗಿ ಯಾವುದೋ ಒಂದು ಮಾಯೆಯ ಕತ್ತಲೆಯೇ ಮುಸುಕಿದ್ದಾಗಿತ್ತು. ಕಂಗೆಟ್ಟ ಸೈನ್ಯವು ಆ ಕಡೆ ಈ ಕಡೆ ಸಾಗುವುದಕ್ಕೆ ಅನುವಿಲ್ಲದೆ ಇದ್ದಾಗ ಇದ್ದಕ್ಕಿದ್ದ ಹಾಗೆಯೇ ಕವಿದಂತಹ ಈ ಕಪಟದ ಕತ್ತಲೆ ಕಣ್ಮರೆಯಾಗಿ ಲೋಕದ ಹುಚ್ಚು ಭ್ರಮೆಯನ್ನು ಕಳಕೊಂಡಂತಹ ಯೋಗಿಯ ಮನಸ್ಸಿನಂತೆ, ಅರ್ಥಾತ್ ಜ್ಞಾನಿಯ ಮನಸ್ಸಿನಂತೆ ನಿರ್ಮಲವಾಗಿ ದಿಕ್ಕುಗಳು ಕಾಣಿಸಿದವು. ಅಂದರೆ ಕವಿದ ಕತ್ತಲೆ ಮರೆಯಾಗಿ ಹೋಯಿತು. ಈಗ ನಿದ್ರೆಯಿಂದ ಎದ್ದವರಂತೆ ಈ ಕಣ್ಣುಕಟ್ಟಿನಿಂದ ಮಾಯೆಯಿಂದ ಹೊರಬಂದಂತಹ ಸೈನ್ಯವೆಲ್ಲವೂ ತಮ್ಮಲ್ಲಿ ಈ ಮಾಯೆಯ ಮಾಟವನ್ನು ಮಾತನಾಡುತ್ತಾ, ಇದ್ದಕ್ಕಿದ್ದಂತೆಯೇ ಕವಿದ ಕತ್ತಲೆಯ ಕುರಿತಾಗಿ ಮಾತನಾಡುತ್ತಾ, ತಾವು ಹಿಂಬಾಲಿಸಿ ಬಂದಂತಹ ಕುದುರೆಯನ್ನು ಕಾಣದೇ ಇದ್ದಾಗ ಮತ್ತೊಮ್ಮೆ ದಿಗ್ಭ್ರಮೆಗೆ ಒಳಗಾದರು. ಅಲ್ಲಲ್ಲಿ ಹೆಜ್ಜೆ ಹೆಜ್ಜೆಗೆ ಈ ಕುದುರೆಯ ಸುಳಿವನ್ನು ಹುಡುಕುವುದಕ್ಕಾಗಿ ಪ್ರಯತ್ನಿಸಿದರು. ಕಂಗೆಟ್ಟರು. ಸಿಕ್ಕಿದವರನ್ನೆಲ್ಲ ಪ್ರಶ್ನಿಸಿದರು. ಎಲ್ಲೆಲ್ಲೋ ತಿರುಗಾಡಿದರು. ಆ ಕುದುರೆಯ ಇರುವಿಕೆ ಎಲ್ಲಿದೆ ಎನ್ನುವುದನ್ನು ಹುಡುಕುತ್ತಾ ಸಂದಿಗೊಂದಿಗಳಲ್ಲಿ ಅದನ್ನು ಅರಸುತ್ತಾ ಇರುವ ಕಾಲಕ್ಕೆ ಕೊಳಗಳನ್ನು ಕದಡಿದರು. ಕಾಡಿನ ಪೊದರುಗಳನ್ನು ಶೋಧಿಸಿದರು. ಆದರೂ ಕುದುರೆಯನ್ನು ಕಾಣದೇ ಇದ್ದಾಗ ಶತ್ರುಘ್ನ ಸಿಟ್ಟುಗೊಳ್ಳುತ್ತಾನೆ. ಶ್ರೀ ರಘುಕುಲವಾರ್ಧಿ ಪೂರ್ಣ ಶಶಾಂಕನ ಶ್ರೀರಾಮಚಂದ್ರಮನ ಯಜ್ಞೀಯ ತುರಂಗಮನ್ ಕಳ್ದುಯ್ದವನ್ ಆವನ್ ಆತನ ನೀಗಳೇ ಅರನರಮನೆಯಂಗಣಕ್ಕೆ ಮೆಂಟಿಯನಾಗಿಸುವೆನ್ ಎನ್ನುತ್ತೆ ಹೂಂಕರಿಸುತ್ತೆ ಬಿಲ್ಗೊಂಡು ಬೀದಿ ಬರೆಯುತ್ತೆ ಪರಮಟ್ಟನ್. ಸೂರ್ಯವಂಶದ ಪೂರ್ಣಚಂದ್ರನಂತೆ, ಅರ್ಥಾತ್
ಸೂರ್ಯವಂಶ ಎನ್ನುವ ಸಮುದ್ರಕ್ಕೆ ಪೂರ್ಣ ಚಂದ್ರನಂತೆ ಭರತವನ್ನು ತಂದುಕೊಡಬಹುದಾದ ಶ್ರೀರಾಮನ ಈ ಯಜ್ಞತುರಗವನ್ನು ಯಾವನೇ ಕದ್ದೊಯ್ದಿರಲಿ ಅವನನ್ನು ಅರಮನೆಯ ಅಂಗಳಕ್ಕೆ ಮೆಂಟಿಯನ್ನಾಗಿಸುವೆ, ಅರ್ಥಾತ್ ಧಾನ್ಯವನ್ನು ಒಕ್ಕುವ ಅಂಗಳದಲ್ಲಿ ನಟ್ಟ ಕಂಬವನ್ನಾಗಿಸ್ತೇನೆ ಎಂದು ಹೂಂಕರಿಸಿ ಧನುಷ್ಪಾಣಿಯಾಗಿ ಬೀದಿಗಳಲ್ಲಿ ನಡೆಯುತ್ತಾ ಶತ್ರುಘ್ನ ಹೊರಗೆ ಹೊರಡುತ್ತಾನೆ. ಅನಿತರುಳ್ ಈ ಲವಣಾಂತಕನ ಪೆಂಪಿನ ಕೆಂಪಿನ ಬೀರದ ಜರ್ವಿಗೆಂದೆ ಕಣ್ಗೆಟ್ಟು ಅಂಬರದತ್ತಣ್ಗೆ ಸಂದ ಪುಸಿಯ ಕಳವಿನ ಬಲ್ಪಡೆಯನೆ ತೋರ್ಪ ಮಾಯಾವಿಡಂಬನದಿನ್ ಕುದುರೆಯನ್ ಕಳ್ದುಯ್ವ ವಿದ್ಯುನ್ಮಾಲಿ ವೆಸರ ರಕ್ಕಸನ ಪೆರುವಡೆ ತುಬ್ಬಾದತ್ತು ಇಂತಾಗಲೊಡಂ ಬಲ್ಪಿನ ತೋಳ ತೋಟಿಯ ಪಡೆವಳರೆಲ್ಲರ್ ತಂತಮಗೆ ಹುಂಕರಿಸಿಯುಂ ಕೊಪ್ಪರಿಸಿಯುಂ ನಡೆಮಾಡಮನ್ನಡರ್ದು ಹಯಮನ್ ಉಯ್ವ ಮರ್ಬಿಗನಂ ತುರುಬಿ ಅಳಿವಡೆಯಂ ಬರಿಕೈವ ಪವಣರಾಯನ ಕಟ್ಟಾಣತಿಯನ್ ಪಾರುತುಂ ಇರ್ಪುದುಂ ಮಧುಪುತ್ರ ಶತ್ರು ತನ್ನವರನ್ ಕಂಡು ಎಮ್ಮವರೊಳ್ ಇಂತಪ್ಪ ಮಾಯೆಗಾರನಂ ಮೇಣ್ ಕುದುರೆಯನ್ ಮಗುಳ್ಚುವ ಮೈಗಲಿಯಾವನ್ ಎನ್ನಿದಿರ್ಗೆ ಬರ್ಕೆ ಎಂದು ಕೇಳಿಸಿದನ್. ಹೀಗೆ ಶತ್ರುಘ್ನನು ತನ್ನ ಪೌರುಷವನ್ನು ಪ್ರಕಟಿಸುತ್ತಾ ಮುನ್ನುಗ್ಗಿ ಸಾಗುತ್ತಿರುವ ಕಾಲಕ್ಕೆ ಇವನ ಈ ಶೌರ್ಯದ ದರ್ಪಕ್ಕೆ ಕಂಗೆಟ್ಟು ಆಕಾಶದತ್ತ ಸಾಗಿ ಹೋದ ಈ ಕಪಟದ ಕಳವಿನ ಬಲ್ಪಡೆಯೋ ಎನ್ನುವ ಹಾಗೆ ಮಾಯಾವಿಡಂಬನದಿಂದ ಕುದುರೆಯನ್ನು ಕದ್ದೊಯ್ಯುತ್ತಾ ಇದ್ದಂತಹ ವಿದ್ಯುನ್ಮಾಲಿಯ ಸೇನೆಯು ಉಳಿದವರ ಕಣ್ಣುಗಳಿಗೆ ಕಾಣಿಸಿತು. ಅರ್ಥಾತ್ ಕಳವಿನ ಮಾಯದ ಮೊತ್ತವು ಬಯಲಾಗಿ ಸತ್ಯದ ದರ್ಶನವಾಗುವಂತೆ ಈ ವಿದ್ಯುನ್ಮಾಲಿಯ ಹಿರಿದಾದ ಸೈನ್ಯವು ಶತ್ರುಘ್ನಾದಿಗಳಿಗೆ ಗೋಚರಿಸಿತು. ಹೀಗೆ ಕಂಡ ಕ್ಷಣವೇ ಅಲ್ಲಿದ್ದಂತಹ ಬಾಹುಬಲದಿಂದ ಪ್ರಸಿದ್ಧರಾದ ಯೋಧರೆಲ್ಲ ತಮ್ಮ ತಮ್ಮೊಳಗೆ ಹೂಂಕರಿಸಿ ಶತ್ರುಪಡೆಯನ್ನು ಘಾತಿಸುವ ಧೈರ್ಯದಿಂದ ವಿಮಾನವನ್ನೇರಿ ಕುದುರೆಯನ್ನು ಒಯ್ಯುತ್ತಿದ್ದಂತಹ ಈ ಮಾಯಾವಿಯಾದ ರಾಕ್ಷಸನನ್ನು ತಡೆದು ಅವನ ನಾಶಕ್ಕೆ ಸಿದ್ಧವಾದಂತಹ ಸೈನ್ಯವನ್ನು ಕೊಂದು ಬರಿದಾಗಿಸುವ ಹವಣನ್ನು ಕಾಣಿಸುತ್ತಾ ತಮ್ಮ ಅರಸನಾದ ಶತ್ರುಘ್ನನ ಆಜ್ಞೆಯನ್ನು ನಿರೀಕ್ಷಿಸುತ್ತಾ ಇರ್ತಾರೆ. ಈ ಕಾಲಕ್ಕೆ ಮಧುಪುತ್ರ ಶತ್ರುವಾದ ಶತ್ರುಘ್ನ ಅರ್ಥಾತ್ ಮಧು ರಾಕ್ಷಸನ ಮಗನಾದ ಲವಣಾಸುರನನ್ನು ಕೊಂದ ಶತ್ರುಘ್ನನು ತನ್ನವರನ್ನು ನೋಡಿ ತನ್ನ ಆಜ್ಞೆಗಾಗಿ ಇವರು ಕಾಯುತ್ತಿರುವುದನ್ನು ಗಮನಿಸಿ ಮಾತನಾಡ್ತಾನೆ ತಮ್ಮವರಲ್ಲಿ, ಹೀಗಿರುವ ಮಾಯಗಾರನನ್ನು ಕಪಟಿಯಾದ ರಾಕ್ಷಸನನ್ನು ಕುದುರೆಯನ್ನು ಹಿಂದೆ ತರಬೇಕು ಅಂತಾದರೆ ಅವನನ್ನು ಸೋಲಿಸಬೇಕಾಗಿದೆ. ಅಂತಹ ಯೋಗ್ಯತೆ ಉಳ್ಳ ಕಲಿಯು ಪರಾಕ್ರಮಿಯು ಯಾವನಿದ್ದಾನೆ ತನ್ನಿದಿರಿಗೆ ಬರಲಿ ಎನ್ನುವುದಾಗಿ ಹೇಳುತ್ತಾನೆ. ಆಗಳವರೊಳುರ್ವನ್ ಮೇಲರಿಕೆಯ ಕೈದುಕಾರರ ಬೀರನ್ ಪುಷ್ಕಲನ್ ಶತ್ರುಘಂಗೆ ಬೊಪ್ಪ ತಪ್ಪದೆ ಅರಿನಿಶಾಟನಂ ಸಮಂತು ಚುಕ್ಕಿಯ ಕವಡು ಮಾಯೆಯ ಪೊಲನ ರಕ್ಕಸವಡೆಯ ನಿದಿರ್ಚಿ ಬಾರಿಸದೆ ಬೆಂಗೊಟ್ಟೆನಾದೊಡೆ ಪಳವಾತಂ ಪಳಿವ ಕೂಳನೊಂದು ಗತಿ ತನ್ನೊಳಕ್ಕೆ ಎಂದು ಪೂರ್ದನ್. ಅಷ್ಟರಲ್ಲಿ ಈ ಶತ್ರುಘ್ನನನ್ನು ಹಿಂಬಾಲಿಸಿ ಬಂದ ಪ್ರಸಿದ್ಧರಾದ ಆಯುಧಪಾಣಿಗಳಾದ ಯೋಧರಲ್ಲಿಯೇ ವೀರನೆನಿಸಿಕೊಂಡ ಪುಷ್ಕಲನ್ ಅರ್ಥಾತ್ ಶತ್ರುಘ್ನನ ಅಣ್ಣನಾದ ಭರತನ ಮಗನವ ಅವನು ಶತ್ರುಘ್ನನಲ್ಲಿ ಹೇಳ್ತಾನೆ, ಬೊಪ್ಪ ಅರ್ಥಾತ್ ಅಪ್ಪ, ಚಿಕ್ಕಪ್ಪ ಅನ್ನುವ ಧ್ವನಿಯಿಂದ ತಾನು ಆ ವಿರೋಧಿಯಾದ ರಾಕ್ಷಸನನ್ನು ಸಂಧಿಸಿ ಅವನೊಂದಿಗೆ ಹೋರಾಟವನ್ನು ಮಾಡಿ ಶುಕ್ರನ ಮಾಯಾಚಾರದ ಈ ರಾಕ್ಷಸನ ಪಡೆಯನ್ನು ಎದುರಿಸಿ ಅವರನ್ನು ಸೋಲಿಸದೆ ಹಿಂದೆ ಬಂದೆ ಅಂತಾದರೆ ಬೆಂಗೊಟ್ಟೆನಾದರೆ ಫಳವಾತಂ ಅರ್ಥಾತ್ ಹಳೆಯ ಮಾತುಗಳೆನಿಸಿಕೊಂಡ ವೇದಗಳನ್ನು ಜರೆಯುವ ಕೂಳನಾದವನ ಒಬ್ಬನ ಗತಿಯು ತನಗಾಗಲಿ ಎಂದು ಪ್ರತಿಜ್ಞಾಬದ್ಧತೆಯನ್ನು ಪ್ರಕಟಿಸ್ತಾನೆ.
ಅರ್ಥಾತ್ ತಾನವನನ್ನು ಗೆದ್ದು ಬರ್ತೇನೆ, ಬಾರದೇ ಇದ್ದರೆ ವೇದನಿಂದಕನ ಸ್ಥಿತಿ ತನಗೆ ಪ್ರಾಪ್ತವಾಗಲಿ ಎನ್ನುವುದರ್ಥ. ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಗಣಪತಿ ಪದ್ಯಾಣ, ವ್ಯಾಖ್ಯಾನಕಾರರು ರಾಧಾಕೃಷ್ಣ ಕಲ್ಚಾರ್. ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ. ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.